Hello students, welcome to C programming class. In the last class, we have discussed about input devices, keyboard, mouse, light pen, joystick, scanner, digitizer. These things we have discussed. In this class, we are going to discuss about output devices. Example for output device: printer, plotter, like these are output devices. We will see the types of printers and plotters here. Okay, output devices. When the data and instructions are fed to the computer and processed, the next step is to get the output. ಹೌದಾ? ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಕಂಪ್ಯೂಟರ್ಗೆ ಕೊಟ್ಟಾದ್ಮೇಲೆ ಅದು ಪ್ರೊಸೆಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಔಟ್ಪುಟ್ಟನ್ನು ಪಡ್ಕೊಳೋದು. ಎಕ್ಸಾಂಪಲ್ ಫಾರ್ ಔಟ್ಪುಟ್ ಡಿವೈಸಸ್ ಅಂದರೆ ಪ್ರಿಂಟರ್ಸ್ ಆ್ಯಂಡ್ ಪ್ಲಾಟರ್ಸ್ ಅಂತ ಹೇಳ್ಬೋದು. ಪ್ರಿಂಟರ್ ಅಂದರೆ ಏನು? ಇಟ್ ಈಸ್ ಅನ್ ಎಲೆಕ್ಟ್ರೋಮೆಕ್ಯಾನಿಕಲ್ ಡಿವೈಸ್ ವಿಚ್ ರಿಸೀವ್ಸ್ signals from the computer and acts accordingly. ಇದೊಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್. ಇದು ಕಂಪ್ಯೂಟರ್ ಇಂದ ಸಿಗ್ನಲ್ ಅನ್ನ ಪಡ್ಕೊಳುತ್ತೆ ಮತ್ತೆ ಆಕ್ಟ್ ಮಾಡುತ್ತೆ. ಓಕೆ, ಕ್ಲಾಸಿಫಿಕೇಶನ್ ಆಫ್ ಆಕ್ಟ್ ಮಾಡೋದು ಅಂದ್ರೆ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಪ್ರಿಂಟರ್ಸ್. The classification of printers is based on the way the characters are printed. ಹೇಗೆ ಕ್ಲಾಸಿಫೈ ಮಾಡ್ತೀವಿ ಪ್ರಿಂಟರ್ಸ್ ಅನ್ನ? ಹೇಗೆ ಅದು ಕ್ಯಾರೆಕ್ಟರ್ಸ್ ಅನ್ನ ಪ್ರಿಂಟ್ ಮಾಡುತ್ತೆ ಅದ್ರ ಬೇಸ್ ಮೇಲೆ ಪ್ರಿಂಟರ್ಸ್ ಅನ್ನ ನಾವೇನ್ ಮಾಡ್ತೀವಿ? ಕ್ಲಾಸಿಫೈ ಮಾಡ್ತೀವಿ. ದ ಫಾಲೋಯಿಂಗ್ ಫಿಗರ್ ಶೋಸ್ ದ ಕ್ಲಾಸಿಫಿಕೇಶನ್ ಆಫ್ ಪ್ರಿಂಟರ್ಸ್. ನೋಡಿ, ಇಲ್ಲೊಂದು ಫಿಗರ್ ಬರೀತೀನಿ, ಅದರಿಂದ ನೀವು ಕ್ಲಾಸಿಫಿಕೇಶನ್ ಆಫ್ ಪ್ರಿಂಟರ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನೋಡಿ ಸ್ಟೂಡೆಂಟ್ಸ್, ಪ್ರಿಂಟರ್ನ ಎರಡು ತರ ಕ್ಲಾಸಿಫೈ ಮಾಡಬಹುದು. ಒಂದು ಸೀರಿಯಲ್ ಪ್ರಿಂಟರ್, ಮತ್ತೊಂದು ಪ್ಯಾರಲಲ್ ಪ್ರಿಂಟರ್. ಸೀರಿಯಲ್ ಪ್ರಿಂಟರ್ ಅಲ್ಲಿ ಮತ್ತೆ ಎರಡು ತರ ಬರುತ್ತೆ. ಒಂದು ಇಂಪ್ಯಾಕ್ಟ್ ಪ್ರಿಂಟರ್, ಇನ್ನೊಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಇಂಪ್ಯಾಕ್ಟ್ ಸೀರಿಯಲ್ ಪ್ರಿಂಟರ್ ಒಂದು, ನಾನ್ ಇಂಪ್ಯಾಕ್ಟ್ ಸೀರಿಯಲ್ ಪ್ರಿಂಟರ್ ಒಂದು. ಮತ್ತೆ ಪ್ಯಾರಲಲ್ ಪ್ರಿಂಟರ್ ನಲ್ಲಿ ಇಂಪ್ಯಾಕ್ಟ್ ಪ್ಯಾರಲಲ್ ಪ್ರಿಂಟರ್ ಒಂದು, ನಾನ್ ಇಂಪ್ಯಾಕ್ಟ್ ಪ್ಯಾರಲಲ್ ಪ್ರಿಂಟರ್ ಒಂದು. ಓಕೆ, ಈ ರೀತಿ ಪ್ರಿಂಟರ್ಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಇದನ್ನೆಲ್ಲ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ. ಓಕೆ,
first we will see what is meant by serial printer. Each character is a group of 8 bits. ಪ್ರತಿಯೊಂದು ಕ್ಯಾರೆಕ್ಟರ್ ಗ್ರೂಪ್ ಆಫ್ 8 ಬಿಟ್ಸ್ ಇಂದ ಆಗಿರುತ್ತೆ. ಓಕೆ, ಬೈನರಿ ಬಿಟ್ಸ್ 1 0 ಅಂತ ಬರುತ್ತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಗ್ರೂಪ್ ಆಫ್ 8 ಬಿಟ್ಸ್ ಇಂದ ಆಗಿರುತ್ತೆ. ಈಚ್ ಬಿಟ್ is transmitted from the computer and the same is received by the printer. ಈ 8 ಬಿಟ್ಸ್ ಕೂಡ ಪ್ರತಿಯೊಂದು ಬಿಟ್ ಆಗಿ ಒಂದೊಂದೇ ಬಿಟ್ಟು ಆಗಿ ಕಂಪ್ಯೂಟರ್ಗೆ ಕಂಪ್ಯೂಟರಿಂದ ಪ್ರಿಂಟರಿಗೆ ಟ್ರಾನ್ಸ್ಫರ್ ಆಗತ್ತೆ. This bit by bit transmission of character on a single communication wire is possible in a serial printer. This bit by transmission, ಒಂದೊಂದೇ ಬಿಟ್ಟು ಟ್ರಾನ್ಸ್ಮಿಟ್ ಆಗ್ತಾ ಹೋದ್ರೆ ಒಂದೇ ಕಮ್ಯುನಿಕೇಶನ್ ವೈರ್ ಅಲ್ಲಿ ಒಂದೊಂದೇ ಬಿಟ್ಟು, ಒಂದ್ಸಲಿ 0, ಒಂದ್ಸಲಿ 1, ಒಂದ್ಸಲ 1, ಇನ್ನೊಂದ್ಸಲ 1, ಇನ್ನೊಂದ್ಸಲಿ 0, ಈ ರೀತಿ 8 ಬಿಟ್ಸ್ ಕೂಡ ಅಟ್ ಎ ಟೈಮ್ ಪಾಸ್ ಆಗೋದಿಲ್ಲ. ಏನಾಗತ್ತೆ, ಒಂದೊಂದೇ ಬಿಟ್ಟು ಪಾಸ್ ಆಗತ್ತೆ. ಇಂಥ ಪ್ರಿಂಟರ್ಗಳಿಗೆ ನಾವು ಏನಂತ ಹೇಳ್ತೀವಿ, ಸೀರಿಯಲ್ ಪ್ರಿಂಟರ್ ಅಂತ ಕರಿತೀವಿ. ಓಕೆ, ವಾಟ್ ಅಬೌಟ್ ಪ್ಯಾರಲಲ್ ಪ್ರಿಂಟರ್? ಹಾಗಾದ್ರೆ ಪ್ಯಾರಲಲ್ ಪ್ರಿಂಟರ್ ಅಂದ್ರೆ ಏನು? ಎ ಪ್ಯಾರಲಲ್ ಪ್ರಿಂಟರ್ ಹ್ಯಾಸ್ ಎ ಗ್ರೂಪ್ ಆಫ್ 8 ವೈರ್ಸ್. A parallel printer has a group of 8 wires to have interface with the computer. Interface ಅಂದ್ರೆ ಏನು? ಬ್ರಿಡ್ಜ್, ಕಮ್ಯುನಿಕೇಶನ್ ಬ್ರಿಡ್ಜ್. ಈಗ ಕಂಪ್ಯೂಟರಿಗೂ ಮತ್ತೆ ಪ್ರಿಂಟರಿಗೂ ಎಷ್ಟು ವೈರ್ಸ್ ಕನೆಕ್ಟ್ ಆಗಿರ್ತವೆ? 8 ವೈರ್ಸ್ ಕನೆಕ್ಟ್ ಆಗಿರ್ತವೆ. ಸೀರಿಯಲ್ ಪ್ರಿಂಟರ್ನಲ್ಲಿ ಒಂದೇ ವೈರ್ ಕನೆಕ್ಟ್ ಆಗಿತ್ತು. ಓಕೆ, ಅದು ಬಿಟ್ ವೈಸ್ ಟ್ರಾನ್ಸ್ಮಿಷನ್ ಆಗ್ತಿತ್ತು. ಇಲ್ಲೇನಾಗತ್ತೆ, 8 ಬಿಟ್ಸ್ ಅಟ್ ಎ ಟೈಮ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಪ್ಯಾರಲಲ್ ಪ್ರಿಂಟರ್ ಅಂತ ಕರಿತೀವಿ. ಈಚ್ ವೈರ್ ಕ್ಯಾರೀಸ್ 1 bit of a character at a time. Therefore, all 8 bits that make a character are transmitted to the printer. Thus, parallel transmission of bits is used in parallel printer. ಇಲ್ಲಿ 8 ಬಿಟ್ಸ್ ಕೂಡ ಒಂದೇ ಸಲ ಟ್ರಾನ್ಸ್ಫರ್ ಆಗೋದ್ರಿಂದ ಇದರ ಪ್ಯಾರಲಲ್ ಟ್ರಾನ್ಸ್ಮಿಷನ್ ಅಂತ ನಾವು ಕರಿಬಹುದು. ಓಕೆ, ಇಂಥ ಪ್ರಿಂಟರ್ಗಳಿಗೆ ನಾವೇನಂತ ಹೇಳ್ತೀವಿ, ಪ್ಯಾರಲಲ್ ಪ್ರಿಂಟರ್ ಅಂತ ಹೇಳಿ ಕರಿತೀವಿ. ಬೇಸ್ಡ್ ಆನ್ ಪ್ರಿಂಟಿಂಗ್ ಮೆಕ್ಯಾನಿಸಮ್, ಪ್ರಿಂಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಇಂಪ್ಯಾಕ್ಟ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್, ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟಿಗೆ ಹೋಗಬೇಕು ಅಂದ್ರೆ, ಬೇಸ್ಡ್ ಆನ್ ವರ್ಕಿಂಗ್ ಮೆಕ್ಯಾನಿಸಮ್ ದ ಪ್ರಿಂಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಇಂಪ್ಯಾಕ್ಟ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಇನ್ ಇಂಪ್ಯಾಕ್ಟ್ ಪ್ರಿಂಟಿಂಗ್ ನಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಅನ್ ಆಕ್ಚುಯಲ್ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಪ್ರಿಂಟ್ ಹೆಡ್ ಅಂಡ್ ದ ಪೇಪರ್. ಇಂಪ್ಯಾಕ್ಟ್ ಪ್ರಿಂಟಿಂಗ್ ನಲ್ಲಿ ಆ ಪ್ರಿಂಟರ್ ನಲ್ಲಿರೋ ಪೇಪರಿಗೂ ಮತ್ತೆ ಪ್ರಿಂಟರಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ, ಅವೆರಡು ಟಚ್ ಆಗಿರ್ತವೆ. ಅವಕ್ಕೆ ಏನು ಹೇಳ್ತೀವಿ, ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಬಟ್ ಇನ್ ನಾನ್ ಇಂಪ್ಯಾಕ್ಟ್ ಪ್ರಿಂಟಿಂಗ್ ನಲ್ಲಿ ಪ್ರಿಂಟ್ ಹೆಡ್ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪೇಪರ್. ಆ ಪ್ರಿಂಟ್ ಹೆಡ್ ಇರುತ್ತಲ್ಲ, ದಟ್ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪ್ರಿಂಟರ್. ಅಂತ ಪ್ರಿಂಟರ್ಗೆ ಏನಂತ ಹೇಳ್ತೀವಿ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ನಾವು ಕರಿತೀವಿ. ಓಕೆ, ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ನಲ್ಲಿ ಸುಮಾರು ಟೈಪ್ಸ್ ಪ್ರಿಂಟರ್ಸ್ ಇದಾವೆ. ಸಮ್ ಆಫ್ ದೆಮ್ ಆರ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೇಸರ್ ಪ್ರಿಂಟರ್ ಅಂಡ್ ಇಂಕ್ಜೆಟ್ ಪ್ರಿಂಟರ್. ಇವು ಯಾವ ರೀತಿ ವರ್ಕ್ ಮಾಡ್ತವೆ ಅಂತ ಈಗ ನೋಡೋಣ. ಫಸ್ಟ್ ಥಿಂಗ್ ಈಸ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಫಸ್ಟ್ ಯಾವುದು, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅನ್ನ ಕನ್ಸಿಡರ್ ಮಾಡೋಣ. ದ ಶೇಪ್ ಆಫ್ ದ ಕ್ಯಾರೆಕ್ಟರ್ ದಟ್ ಈಸ್ ಟು ಬಿ ಪ್ರಿಂಟೆಡ್ ಆನ್ ದ ಪೇಪರ್ ಈಸ್ ಫಾರ್ಮ್ಡ್ ಬೈ ದ ಡಾಟ್ಸ್. ಇಲ್ಲಿ ಒಂದು ಕ್ಯಾರೆಕ್ಟರ್ ಪೇಪರ್ ಮೇಲೆ ಪ್ರಿಂಟ್ ಆಗಿದೆ ಅಂತ ಅಂದ್ರೆ, ದ ಶೇಪ್ ಆಫ್ ದ ಕ್ಯಾರೆಕ್ಟರ್ ಈಸ್ ಪ್ರಿಂಟೆಡ್ ಇನ್ ದ ಫಾರ್ಮ್ ಆಫ್ ಡಾಟ್ಸ್ ಇಂದ ಆಗಿರುತ್ತೆ ಆ ಕ್ಯಾರೆಕ್ಟರ್. ಓಕೆ, ಅದಕ್ಕೆ ಏನಂತ ಹೇಳ್ತೀವಿ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಹೇಳ್ತೀವಿ. ದೀಸ್ ಡಾಟ್ಸ್ ಆರ್ ದ ರಿಸಲ್ಟ್ ಆಫ್ ಸ್ಟ್ರೈಕಿಂಗ್ ಆಫ್ ಪಿನ್ಸ್ ಲೊಕೇಟೆಡ್ ಎಟ್ ದ ಟಿಪ್ ಆಫ್ ದ ಪ್ರಿಂಟ್ ಹೆಡ್. ಆ ಡಾಟ್ಸ್ಗಳು ಹೇಗೆ ಮೂಡ್ತವೆ, ಪ್ರಿಂಟ್ ಹೆಡ್ ನಲ್ಲಿ ಒಂದು ಪಿನ್ ಇರುತ್ತೆ,
ಓಕೆ, ಆ ಪಿನ್ ಪೇಪರ್ ಅನ್ನ ಏನ್ ಮಾಡುತ್ತೆ, ಸ್ಟ್ರೈಕ್ ಮಾಡ್ತಾ ಹೋಗುತ್ತೆ, ಹಾಗೆ ಕ್ಯಾರೆಕ್ಟರ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ದೀಸ್ ಪಿನ್ಸ್ ಆರ್ ಅರೇಂಜ್ಡ್ ಇನ್ ಎ ಮ್ಯಾಟ್ರಿಕ್ಸ್ ಫಾರ್ಮ್, ಹೆನ್ಸ್ ದ ನೇಮ್ ಡಾಟ್ ಮ್ಯಾಟ್ರಿಕ್ಸ್. ಆ ಪಿನ್ ಅನ್ನ, ಪ್ರಿಂಟ್ ಹೆಡ್ ನಲ್ಲಿರೋ ಪಿನ್ ಅನ್ನ ಯಾವ ಫಾರ್ಮ್ ನಲ್ಲಿ ನಾವು ಡಿಸೈನ್ ಮಾಡಿರ್ತೀವಿ, ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಡಿಸೈನ್ ಮಾಡಿರ್ತೀವಿ. ಓಕೆ, ಯಾವ ಫಾರ್ಮ್ ನಲ್ಲಿ, ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ. ಸೊ ಇದು ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಡಿಸೈನ್ ಮಾಡಿರ್ತೀವಿ. ಆ ಪ್ರಿಂಟ್ ಹೆಡ್ ನಲ್ಲಿರೋ ಪಿನ್ ಸ್ಟ್ರೈಕ್ ಮಾಡೋದ್ರಿಂದ ಪೇಪರಿಗೆ, ಪೇಪರ್ ನಲ್ಲಿ ಕ್ಯಾರೆಕ್ಟರ್ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಓಕೆ, ಇದನ್ನ ಏನಂತ ಹೇಳ್ಬೋದು, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಹೇಳ್ಬೋದು. ಆಫ್ಟರ್ ರಿಸೀವಿಂಗ್ ಪ್ರಿಂಟ್ ಕಮಾಂಡ್, ಪ್ರಿಂಟ್ ಕಮಾಂಡ್ ಪಡೆದ ನಂತರ, ಪ್ರಿಂಟ್ ಅಂತ ಕೊಟ್ಟಾದ್ಮೇಲೆ, ಫ್ರಮ್ ದ ಕಂಪ್ಯೂಟರ್, ದ ಪ್ರಿಂಟ್ ಹೆಡ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ದ ಲೆಫ್ಟ್ ಮೋಸ್ಟ್ ಕಾಲಮ್ ಟು ದ ರೈಟ್ ಮೋಸ್ಟ್ ಕಾಲಮ್ ಆಫ್ ಎ ಪೇಪರ್. ಓಕೆ, ಪ್ರಿಂಟ್ ಕಮಾಂಡ್ ಕೊಟ್ಟ ಮೇಲೆ ಪ್ರಿಂಟ್ ಹೆಡ್ ಲೆಫ್ಟ್ ಮೋಸ್ಟ್ ಕಾಲಮ್ ಇಂದ ರೈಟ್ ಮೋಸ್ಟ್ ಕಾಲಮ್ ಇನ ಪೇಪರಿಗೆ ಏನಾಗುತ್ತೆ, ಮೂವ್ ಆಗ್ತಾ ಬರುತ್ತೆ. ಓಕೆ, ಎಲ್ಲಿ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟಿಂಗ್ ನಲ್ಲಿ. ಇಟ್ ಈಸ್ ಎ ಸೀರಿಯಲ್ ಇಂಪ್ಯಾಕ್ಟ್ ಪ್ರಿಂಟರ್. ಇದನ್ನ ಏನಂತ ಹೇಳ್ಬೋದು, ಸೀರಿಯಲ್ ಮತ್ತು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಬಿಟ್ ವೈಸ್ ಟ್ರಾನ್ಸ್ಮಿಷನ್ ನಡೆಯುತ್ತೆ CPU ಮತ್ತೆ ಪ್ರಿಂಟರಿಗೂ. ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ, ಸೀರಿಯಲ್ ಪ್ರಿಂಟರ್ ಅಂತ ಹೇಳ್ತೀವಿ. ಓಕೆ, ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಪ್ರಿಂಟ್ ಹೆಡ್ಡಿಗೂ ಮತ್ತೆ ಪ್ರಿಂಟ್ ಪೇಪರಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ, ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಥಿಂಗ್ ಈಸ್ ಅಬೌಟ್ ಲೇಸರ್ ಪ್ರಿಂಟರ್. ಲೇಸರ್ ಪ್ರಿಂಟರ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ವೆನ್ ದೇರ್ ಇಸ್ ಎ ನೀಡ್ ಫಾರ್ ಹೈ ಕ್ವಾಲಿಟಿ ಔಟ್ಪುಟ್, ಲೇಸರ್ ಪ್ರಿಂಟರ್ಸ್ ಆರ್ ಯೂಸ್ಡ್. ಹೈ ಕ್ವಾಲಿಟಿ ಔಟ್ಪುಟ್ ಬೇಕಂದ್ರೆ ಲೇಸರ್ ಪ್ರಿಂಟರ್ ಅನ್ನ ಯೂಸ್ ಮಾಡ್ತಾರೆ. ದೀಸ್ ಆರ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಬೋತ್ ಟೆಕ್ಸ್ಟ್ ಅಂಡ್ ಗ್ರಾಫಿಕಲ್ ಔಟ್ಪುಟ್. ಬೋತ್ ಟೆಕ್ಸ್ಟ್ ಮತ್ತೆ ಗ್ರಾಫಿಕಲ್ ಔಟ್ಪುಟ್ ಅನ್ನು ಪಡೆಯೋದಕ್ಕೆ ಲೇಸರ್ ಪ್ರಿಂಟರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಪ್ಯಾರಲಲ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಇದು ಪ್ಯಾರಲಲ್ ಪ್ರಿಂಟರ್ ಮತ್ತೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಪ್ಯಾರಲಲ್ ಪ್ರಿಂಟರ್ ಅಂದ್ರೆ ಅಟ್ ಎ ಟೈಮ್ 8 ಬಿಟ್ಸ್ ಏನಾಗುತ್ತೆ, CPU ಇಂದ ಪ್ರಿಂಟರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಪ್ರಿಂಟ್ ಹೆಡ್ಡಿಗೂ ಮತ್ತೆ ಪೇಪರಿಗೂ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ, ಪ್ಯಾರಲಲ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಯಾವುದನ್ನ, ಲೇಸರ್ ಪ್ರಿಂಟರ್ ಅನ್ನ. ದೇ ಆರ್ ಕಾಲ್ಡ್ ಪೇಜ್ ಪ್ರಿಂಟರ್ಸ್. ಅವನ್ನ ಏನಂತ ಹೇಳ್ತೀವಿ, ಪೇಜ್ ಪ್ರಿಂಟರ್ಸ್ ಅಂತಾನು ಕರಿತೀವಿ. ಯಾಕೆ, ಬಿಕಾಸ್ ದೇ ಪ್ರಿಂಟ್ 1 ಪೇಜ್ ಅಟ್ ಎ ಟೈಮ್. ಅವು ಎಟ್ ಎ ಟೈಮ್ ಒಂದು ಪೇಜ್ ನ ಪ್ರಿಂಟ್ ಮಾಡ್ತಾವೆ. ಅದಕ್ಕೋಸ್ಕರ ಅದನ್ನ ಏನಂತ ಹೇಳ್ತೀವಿ, ಪೇಜ್ ಪ್ರಿಂಟರ್ ಅಂತಾನು ಹೇಳ್ತೀವಿ. ಲೇಸರ್ ಪ್ರಿಂಟಿಂಗ್ ಟೆಕ್ನಾಲಜಿ ಯೂಸಸ್ ಎ ಲೇಸರ್ ಬೀಮ್ ಟು ಪ್ರೊಡ್ಯೂಸ್ ಅನ್ ಇಮೇಜ್. ಈ ಲೇಸರ್ ಪ್ರಿಂಟಿಂಗ್ ಟೆಕ್ನಾಲಜಿ ಏನ್ ಯೂಸ್ ಮಾಡುತ್ತೆ, ಲೇಸರ್ ಬೀಮ್ ಅನ್ನ ಯೂಸ್ ಮಾಡುತ್ತೆ ಟು ಪ್ರೊಡ್ಯೂಸ್ ದ ಇಮೇಜ್. ಇಮೇಜ್ ಪಡ್ಕೊಳ್ಳೋದಕ್ಕೋಸ್ಕರ ಲೇಸರ್ ಬೀಮ್ ಅನ್ನ ಯೂಸ್ ಮಾಡುತ್ತೆ. ಓಕೆ ಓಕೆ ನೆಕ್ಸ್ಟ್ ಇಂಕ್ಜೆಟ್ ಪ್ರಿಂಟರ್ಸ್. ನೆಕ್ಸ್ಟ್ ಏನು, ಇಂಕ್ಜೆಟ್ ಪ್ರಿಂಟರ್ಸ್. ಇಂಕ್ಜೆಟ್ ಪ್ರಿಂಟರ್ಸ್ ಅಂದ್ರೆ ಏನು, ದೀಸ್ ಆರ್ ಪ್ಯಾರಲಲ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಇವು ಕೂಡ ಪ್ಯಾರಲಲ್ ಮತ್ತೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಆಗಿರ್ತವೆ. ಇಂಕ್ಜೆಟ್ ಪ್ರಿಂಟರ್ಸ್ ಯೂಸ್ ಇಂಕ್ ಫಿಲ್ಡ್ cartridges and tiny nozzles to spray ink to the paper. ಅಲ್ಲಿ cartridges ಅಂತ ಬರುತ್ತೆ. ಓಕೆ, ಅದರಲ್ಲಿ ಏನಿರುತ್ತೆ, ಇಂಕ್ ಇರುತ್ತೆ. ಓಕೆ, ಪಿನ್ ಇಂದ ಇಲ್ಲಿ tiny nozzles to spray ink on the paper. ಟಿನಿ ಅಂದ್ರೆ ಸಣ್ಣ, ನೋಜಲ್ಸ್ ಇರ್ತವೆ. ನೋಜಲ್ಸ್ ಅಂದ್ರೆ ಮೂಗು. ಓಕೆ, ಟಿನಿ ನೋಜಲ್ಸ್ ಇರ್ತವೆ. ಆ ನೋಜಲ್ಸ್ ಇಂದ ಇಂಕ್ ಏನಾಗುತ್ತೆ, ಸ್ಪ್ರೇ ಆಗತ್ತೆ. ಎದ್ರ ಮೇಲೆ ಸ್ಪ್ರೇ ಆಗತ್ತೆ, ಪೇಪರ್ ಮೇಲೆ ಸ್ಪ್ರೇ ಆಗತ್ತೆ. ಸ್ಪ್ರೇ ಆಗಿ ಇಮೇಜ್ ಬರುತ್ತೆ. ಇನ್ ಎ ಸೀರೀಸ್ ಆಫ್ ಡಾಟ್ಸ್ ಅಂಡ್ ಮೇಕ್ ದ ಕ್ಯಾರೆಕ್ಟರ್ ಅಂಡ್ ಗ್ರಾಫಿಕ್ಸ್ ಅಂತ ಹೇಳ್ಬೋದು. ಓಕೆ, ಲಿಮಿಟ್. ಎ ಪ್ರಿಂಟ್ ಹೆಡ್ ಸ್ಕ್ಯಾನ್ಸ್ ದ ಪೇಪರ್ ಇನ್ ಹಾರಿಜಾಂಟಲ್ ಸ್ಟ್ರಿಪ್ಸ್. ಈ ಪಿನ್ ಹೆಡ್ ಏನಿರುತ್ತಲ್ಲ ಅದು ಯಾವ ರೀತಿ ಸ್ಕ್ಯಾನ್ ಮಾಡುತ್ತೆ ಪೇಪರ್ ಅನ್ನ,
ಹಾರಿಜಾಂಟಲ್ ಸ್ಟ್ರಿಪ್ಸ್, ಹಾರಿಜಾಂಟಲ್ ಆಗಿ, ವರ್ಟಿಕಲ್ ಆಗಿ ಅಲ್ಲ, ಹೇಗೆ ಹಾರಿಜಾಂಟಲ್ ಆಗಿ ಸ್ಪ್ರೇ ಮಾಡ್ತಾ ಬರುತ್ತೆ. ಯೂಸಿಂಗ್ ಎ ಮೋಟಾರ್ ಅಸೆಂಬ್ಲಿ ಟು ಮೂವ್ ಇಟ್ ಫ್ರಮ್ ಲೆಫ್ಟ್ ಟು ರೈಟ್ ಅಂಡ್ ಬ್ಯಾಕ್. ಒಂದು ಮೋಟಾರ್ ಅಸೆಂಬ್ಲಿ ಇರುತ್ತೆ, ಅದು ಏನು ಯೂಸ್ ಮಾಡುತ್ತೆ, ಪೇಪರ್ ಇಂದ ಲೆಫ್ಟ್ ಇಂದ ರೈಟಿಗೆ ಮೂವ್ ಮಾಡುತ್ತೆ. ಇಲ್ಲಿ ಆ ಟಿನಿ ನೋಸಲ್ ಇಂದ ಇಂಕ್ ಏನಾಗ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಕಾಟ್ರೇಜಸ್ ನಲ್ಲಿ ಇಂಕ್ ನ ಫಿಲ್ ಮಾಡಿ ಇಟ್ಟಿರ್ತಾರೆ. ಓಕೆ, ಆಸ್ ಅನದರ್ ಮೋಟಾರ್ ಅಸೆಂಬ್ಲಿ ರೋಲ್ಸ್ ದ ಪೇಪರ್ ಇನ್ ವರ್ಟಿಕಲ್ ಪೊಸಿಷನ್. ಸಿ, ಹಾರಿಜಾಂಟಲ್ ಆಗಿ ಇಂಕ್ ಸ್ಪ್ರೇ ಮಾಡ್ತಾ ಬರ್ತಾರೆ. ಓಕೆ, ಒಂದು ಅಸೆಂಬ್ಲಿ ಇರುತ್ತೆ, ಇನ್ನೊಂದು ಅಸೆಂಬ್ಲಿ ಇರುತ್ತೆ, ಅದು ಏನ್ ಮಾಡುತ್ತೆ, ಪೇಪರ್ ನ ವರ್ಟಿಕಲ್ ಆಗಿ ಮೂವ್ ಆಗ್ತಾ ಬರುತ್ತೆ. ಅಂದ್ರೆ ಮೇಲಿಂದ ಕೆಳಗೆ ವರ್ಟಿಕಲ್ ಆಗಿ ಮೂವ್ ಆಗ್ತಾ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಇಂಕ್ ಜೆಟ್ ಪ್ರಿಂಟರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ಲಾಟರ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಪ್ಲಾಟರ್. ಓಕೆ, ಈಗ ಪ್ರಿಂಟರ್ ನಲ್ಲಿ ಏನೇನು ನೋಡಿದ್ರಿ, ಪ್ರಿಂಟರ್ ನಲ್ಲಿ ಎರಡು ತರ ಇರುತ್ತೆ, ಸೀರಿಯಲ್ ಪ್ರಿಂಟರು, ಪ್ಯಾರಲಲ್ ಪ್ರಿಂಟರು. ಸೀರಿಯಲ್ ಪ್ರಿಂಟರು ಬಿಟ್ ವೈಸ್ ಟ್ರಾನ್ಸ್ಮಿಷನ್ ಮಾಡುತ್ತೆ, ಡಾಟಾನ ಒಂದೊಂದೇ ಬಿಟ್ ಆಗಿ ಕಳಿಸುತ್ತೆ. ಆದ್ರೆ ಪ್ಯಾರಲಲ್ ಪ್ರಿಂಟರ್ ಏನ್ ಮಾಡುತ್ತೆ, 8 ಬಿಟ್ಸ್ ಕೂಡ, ಒಂದು ಕ್ಯಾರೆಕ್ಟರ್ ಫಾರ್ಮ್ ಮಾಡಕ್ಕೆ ಬೇಕಾಗಿರೋದು 8 ಬಿಟ್ಸ್, 8 ಬಿಟ್ಸ್ ಕೂಡ ಅಟ್ ಅ ಟೈಮ್ ಕಳಿಸುತ್ತೆ ಪ್ಯಾರಲಲ್ ಆಗಿ. ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ, ಪ್ಯಾರಲಲ್ ಪ್ರಿಂಟರ್ ಅಂತ ಹೇಳ್ತೀವಿ. ಸೀರಿಯಲ್ ಪ್ರಿಂಟರ್ ನಲ್ಲೂ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಬರುತ್ತೆ, ಪ್ಯಾರಲಲ್ ಪ್ರಿಂಟರ್ ನಲ್ಲೂ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಬರುತ್ತೆ. ಓಕೆ, ಈಗ ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಏನು, ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಪ್ರಿಂಟ್ ಹೆಡ್ಡಿಗೂ ಪೇಪರಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಪ್ರಿಂಟ್ ಹೆಡ್ಡಿಗೂ ಮತ್ತೆ ಪೇಪರಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಓಕೆ, ಮತ್ತೆ 3 ಟೈಪ್ ಪ್ರಿಂಟರ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಯಾವ್ದ್ಯಾವುದು, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಇಂಕ್ ಜೆಟ್ ಪ್ರಿಂಟರ್ ಅಂಡ್ ಲೇಸರ್ ಪ್ರಿಂಟರ್. ಓಕೆ, ದಿಸ್ ಈಸ್ ಅಬೌಟ್ ಪ್ರಿಂಟರ್ಸ್. ಪ್ರಿಂಟರ್ಸ್ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಪ್ಲಾಟರ್. ಯಾವುದು, ಪ್ಲಾಟರ್. ಪ್ಲಾಟರ್ ಅಂದ್ರೆ ಏನು ನೋಡೋಣ ಬನ್ನಿ. It is used to produce graphical output. Usually it is used to produce graphics output. Graphical output ಅನ್ನು ಪಡೆಯೋದಕ್ಕೆ ಲೇಸರ್ ಪ್ರಿಂಟರ್ ಅನ್ನ ಪ್ಲಾಟರ್ ಅನ್ನ ಯೂಸ್ ಮಾಡ್ತೀವಿ. They are employed for plotting graphs, charts and other designs on paper. ಪೇಪರ್ ಮೇಲೆ ಗ್ರಾಫ್ಸ್ ಹಾಕೋದಕ್ಕೆ, ಚಾರ್ಟ್ಸ್ ಹಾಕೋದಕ್ಕೆ ಮತ್ತೆ ಬೇರೆ ಬೇರೆ ತರ ಡಿಸೈನ್ ಗಳನ್ನ ಹಾಕೋದಕ್ಕೆ ಪ್ಲಾಟರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇನ್ ಫ್ಲಾಟ್ ಬೆಡ್ ಪ್ಲಾಟರ್, ಸಿ ದೇರ್ ಆರ್ 2 ಟೈಪ್ಸ್ ಆಫ್ ಪ್ಲಾಟರ್ಸ್. ಪ್ಲಾಟರ್ಸ್ ನಲ್ಲಿ ಎಷ್ಟು ತರ ಇದಾವೆ, 2 ಟೈಪ್ಸ್ ಆಫ್ ಪ್ಲಾಟರ್ಸ್. ದೇ ಆರ್ ಫ್ಲಾಟ್ ಬೆಡ್ ಪ್ಲಾಟರ್ಸ್. ಒಂದ್ಯಾವುದು ಫ್ಲಾಟ್ ಬೆಡ್ ಪ್ಲಾಟರ್, ಇನ್ನೊಂದು ಯಾವುದು ಡ್ರಮ್ ಪ್ಲಾಟರ್. ಫ್ಲಾಟ್ ಬೆಡ್ ಪ್ಲಾಟರ್, ಡ್ರಮ್ ಪ್ಲಾಟರ್. ಪ್ಲಾಟರ್ಸ್ ನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಫ್ಲಾಟ್ ಬೆಡ್ ಪ್ಲಾಟರ್, ಎರಡನೇದು ಡ್ರಮ್ ಪ್ಲಾಟರ್ ಅಂತ. ಅದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಓಕೆ, ಇನ್ ಫ್ಲಾಟ್ ಬೆಡ್ ಪ್ಲಾಟರ್, ಫ್ಲಾಟ್ ಬೆಡ್ ಪ್ಲಾಟರ್ ನಲ್ಲಿ ಏನಾಗುತ್ತೆ, ದ ಪೇಪರ್ ಆನ್ ವಿಚ್ ಗ್ರಾಫ್ಸ್ ಹ್ಯಾವ್ ಟು ಬಿ ಪ್ಲಾಟೆಡ್, ಯಾವ ಪೇಪರ್ ಮೇಲೆ ಗ್ರಾಫ್ ಬರಿಬೇಕಾಗಿರುತ್ತಲ್ಲ, ಈಸ್ ಫಿಕ್ಸ್ಡ್ ಆನ್ ಎ ಫ್ಲಾಟ್ ರೆಕ್ಟಾಂಗ್ಯುಲರ್ ಸರ್ಫೇಸ್. ಅದನ್ನ ಒಂದು ಫ್ಲಾಟ್ ರೆಕ್ಟಾಂಗ್ಯುಲರ್ ಸರ್ಫೇಸ್ ಮೇಲೆ ಫಿಕ್ಸ್ ಮಾಡ್ತೀವಿ. ಪೇಪರ್ ಡಸ್ ನಾಟ್ ಮೂವ್ ಬಟ್ ದ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಮೂವ್ಸ್ ಅಕ್ರಾಸ್ ದ ಪೇಪರ್. ಪೇಪರ್ ಮೂವ್ ಆಗೋದಿಲ್ಲ, ಅಲ್ಲಿ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಇರುತ್ತೆ, ಅದು ಏನ್ ಮಾಡುತ್ತೆ, ಅಕ್ರಾಸ್ ದ ಪೇಪರ್ ಮೂವ್ ಆಗ್ತಾ ಬರುತ್ತೆ. ಅಂಡ್ ಪ್ಲಾಟ್ಸ್ ದ ಕರೆಸ್ಪಾಂಡಿಂಗ್ ಗ್ರಾಫಿಕಲ್ ಇನ್ಫಾರ್ಮೇಶನ್. ಅದೇನಾಗತ್ತೆ, ಒಂದು ಕರೆಸ್ಪಾಂಡಿಂಗ್ ಗ್ರಾಫಿಕಲ್ ಇನ್ಫಾರ್ಮೇಶನ್ ಅನ್ನ ಹಾಕತ್ತೆ. ಯಾವ್ದಿದು, ಫ್ಲಾಟ್ ಬೆಡ್ ಪ್ಲಾಟರ್, ಫ್ಲಾಟ್ ಬೆಡ್ ಪ್ಲಾಟರ್ ಅಂತ ಹೇಳ್ಬೋದು. ಓಕೆ, ವಾಟ್ ಅಬೌಟ್ ಡ್ರಮ್ ಪ್ಲಾಟರ್?
ಡ್ರಮ್ ಪ್ಲಾಟರ್ ಯಾವುದು? ಇನ್ ಎ ಡ್ರಮ್ ಪ್ಲಾಟರ್ ದ ಪೇಪರ್ ಆನ್ ವಿಚ್ ಗ್ರಾಫ್ಸ್ ಹ್ಯಾವ್ ಟು ಬಿ ಪ್ಲಾಟೆಡ್, ಯಾವ ಪೇಪರ್ ಮೇಲೆ ಗ್ರಾಫ್ಸ್ ನಾವು ಹಾಕ್ಬೇಕಲ್ಲ ಅಲ್ಲಿ ಈಸ್ ಪ್ಲೇಸ್ಡ್ ಓವರ್ ದ ಡ್ರಮ್, ಒಂದು ಡ್ರಮ್ ಮೇಲೆ ಪ್ಲೇಸ್ ಮಾಡ್ತೀವಿ ಅದನ್ನ. ಯಾವ ಪೇಪರ್ ಮೇಲೆ ಗ್ರಾಫಿಕಲ್ ಔಟ್ಪುಟ್ ನಮಗೆ ಬೇಕಾಗಿರುತ್ತಲ್ಲ ಆ ಪೇಪರ್ ಅನ್ನ ಡ್ರಮ್ ಮೇಲೆ ಪ್ಲೇಸ್ ಮಾಡ್ತೀವಿ. ದ ಡ್ರಮ್ ರೊಟೇಟ್ಸ್ ಬ್ಯಾಕ್ ಅಂಡ್ ಫೋರ್ತ್ ಅಂಡ್ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ which moves only in the horizontal direction writes on the paper. ಆ ಡ್ರಮ್ ಬ್ಯಾಕ್ ಅಂಡ್ ಫೋರ್ತ್ ಏನಾಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಪೆನ್ನು ಕಾನ್ಸ್ಟೆಂಟ್ ಆಗಿರುತ್ತೆ, ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಅದೇನಾಗ್ತಾ ಹೋಗುತ್ತೆ, ಗ್ರಾಫ್ ಆಗ್ತಾ ಹೋಗುತ್ತೆ, ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತಾ ಹೋಗುತ್ತೆ. ಯಾವ ವೇಯಲ್ಲಿ? ಹಾರಿಜಾಂಟಲ್ ವೇನಲ್ಲಿ. ಯಾವ ವೇಯಲ್ಲಿ? ಹಾರಿಜಾಂಟಲ್ ವೇ. ಈ ರೀತಿ ಬಂದ್ರೆ ವರ್ಟಿಕಲ್ ವೇ, ಈ ರೀತಿ ಬಂದ್ರೆ ಹಾರಿಜಾಂಟಲ್ ವೇ. ಓಕೆ ಓಕೆ ನಾವೇನೇನು ಡಿಸ್ಕಸ್ ಮಾಡಿದ್ವಿ ಇವತ್ತೆ? ಔಟ್ಪುಟ್ ಡಿವೈಸಸ್ ನಲ್ಲಿ ಪ್ರಿಂಟರ್ಸ್ ಮತ್ತು ಪ್ಲಾಟರ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಟ್ ಈಸ್ ಎನಫ್ ಟುಡೇ. ಇವತ್ತೇ ಇಷ್ಟು ಸಾಕು. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಇಟ್ಸ್ ಎ ಕಂಪ್ಲೀಟ್ಲಿ ಥಿಯರಿ. ನಿಮ್ದು ಫಸ್ಟ್ ಚಾಪ್ಟರ್ ಏನಿದೆ ಅಲ್ಲ ಸಿ ಪ್ರೋಗ್ರಾಮಿಂಗ್ ನಲ್ಲಿ, ಅದು ಕಂಪ್ಲೀಟ್ಲಿ ಥಿಯರಿ, ಒಂಥರ ಹೆಡ್ಡೇಕ್ ಇದ್ದಂಗೆ. ಅರ್ಥವಾಯ್ತಾ? ಹೆಡ್ಡೇಕ್ ಮಾಡ್ಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ನಾನು ನೋಟ್ಸ್ ಕೊಟ್ಟಿದ್ದೀನಿ, ಬಂದು ಜೆರಾಕ್ಸ್ ಮಾಡಿಸ್ಕೊಳ್ಳಿ ನೋಟ್ಸನ್ನ, ಚೆನ್ನಾಗಿ ಓದ್ಕೊಳ್ಳಿ. ಅಥವಾ ಟೆಕ್ಸ್ಟ್ ಬುಕ್ ಆದರೂ ಓದ್ರಿ, ಒಳ್ಳೇದು. ಓಕೆ, ನೆಕ್ಸ್ಟ್ ಯೂನಿಟ್ ಇಂದ ನಿಮಗೆ ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೆಕ್ಸ್ಟ್ ಯೂನಿಟ್ ಇಂದ ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಇನ್ನು ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಸ್ವಲ್ಪ ಸಿಲೆಬಸ್ ಇನ್ನು ಬಾಕಿ ಇದೆ, ಅದನ್ನ ಕವರ್ ಮಾಡಿಬಿಟ್ಟು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಅಂಟಿಲ್ ದೆನ್, ಗುಡ್ ಬೈ, ಹ್ಯಾವ್ ಎ ಗುಡ್ ಡೇ.